ಮೈ ಬಗ್ಗಿಸಿ ದುಡಿದು ತಿಂದ್ರೆ ಈ ರೌಡಿಗೆ ಮೈಗೆ ಹತ್ತಲ್ವಂತೆ. ಸೂಪರ್ ಮಾರ್ಕೆಟ್ ಒಂದಕ್ಕೆ ಬಂದ ರೌಡಿ ಬೇಕಾದನ್ನ ಪರ್ಚೇಸ್ ಮಾಡಿ ಹಣ ಕೇಳಿದ್ರೆ ಮಾಲೀಕನಿಗೆ ಚಾಕುವಿನಿಂದ ಇರಿಯಲು ಯತ್ನಿಸಿ ಎಸ್ಕೇಪ್ ಆಗಿದ್ದವನು ಕಂಪ್ಲೇಂಟ್ ಬಳಿಕ ಪೊಲೀಸರ ಅತಿಥಿಯಾಗಿದ್ದಾನೆ. ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಶಾಪಿಂಗ್ ಮಾಲ್ನಲ್ಲಿ ರೌಡಿ ಶೀಟರ್ ಅಟ್ಟಹಾಸ. ಸೂಪರ್ ಮಾರ್ಕೆಟ್ಗೆ ಬಂದು ಬೇಕಾದನ್ನ ಖರೀದಿಸಿದ್ದ. ಹಣ ಕೇಳಿದ್ದಕ್ಕೆ ಮಾಲೀಕನಿಗೆ ಚಾಕು ತೋರಿಸಿ ಧಮಕಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಗಾಗ್ಗೆ ಪುಡಾರಿಗಳ ಪುಂಡಾಟಗಳು ವರದಿಯಾಗ್ತಿರುತ್ತೆ. ಅದೇ ರೀತಿ ಇಲ್ಲೊಬ್ಬ ಪುಡಿರೌಡಿ ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಹೋಗಿದ್ದು ಬೇಕಾದ ವಸ್ತುಗಳನ್ನೆಲ್ಲ ದೋಚಿ ಕೊನೆಗೆ ಹಣ ಕೊಡದೆ ಪುಂಡಾಟ ಮೆರೆದಿದ್ದಾನೆ. ಹೀಗೆ ಮಾಲ್ನಲ್ಲಿ ಮಾರಕಾಸ್ತ್ರ ಹಿಡಿದು ದರ್ಪ ತೋರಿದ ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್ ಇವನೇ ನೋಡಿ. ಈ ಪುಂಡ ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್ ಕಳೆದ ಶನಿವಾರ ರಿಚ್ಮಂಡ್ ಟೌನ್ ಬಳಿಯ ಪ್ಲಸ್ ಶಾಪಿಂಗ್ ಮಾಲ್ಗೆ ಶಾಪಿಂಗ್ ಮಾಡಲು ಬಂದಿದ್ದಾನೆ. ಕ್ರಿಮಿನಲ್ ಅಪರಾಧ ಹಿನ್ನೆಲೆಯುಳ್ಳವನಾಗಿದ್ದ. ತುಂಬಾ ಸಭ್ಯಸ್ಥನಂತೆ ಮಾಲ್ಗೆ ಬಂದಿದ್ದ ಗೋಲಿ ಇಮ್ರಾನ್ ಸಿಕ್ಕ ವಸ್ತುಗಳನ್ನ ಬ್ಯಾಗ್ಗೆ ತುಂಬಿಕೊಂಡಿದ್ದಾನೆ. ಬ್ಯಾಗ್ ತುಂಬಾ ಐಟಂ ತುಂಬಿಕೊಂಡು ಹಣ ಕೊಡದೆ ಮಾಲ್ನಿಂದ ಹೊರಹೋಗಲು ಮುಂದಾಗಿದ್ದಾನೆ. ಈ ವೇಳೆ ಮಾಲ್ ಸಿಬ್ಬಂದಿ ಇಮ್ರಾನ್ ತಡೆದು ಹಣ ಕೊಡುವಂತೆ ಕೇಳಿದ್ದಾರೆ. ಈ ವೇಳೆ ಆಸಾಮಿ ತನ್ನ ಬಳಿಯಿದ್ದ ಉದ್ದನೆಯ ಚಾಕುವಿನಿಂದ ಹಲ್ಲೆ ಮಾಡಲು ಅಟ್ಯಾಕ್ ಮಾಡಿದ್ದಾನೆ. ಪ್ರಾಣ ಉಳಿದ್ರೆ ಸಾಕು ಅಂತ ಮಾಲೀಕ ಸುಮ್ಮನಾಗಿದ್ದಾರೆ. ಇಬ್ರು ಹುಡುಗರು ಬಂದಿದ್ದಾರೆ. ಬ್ಯಾಗಲ್ಲಿ ಮತ್ತೆ ಜಾಕೆಟ್ ಒಳಗಡೆ ಹಾಕಿ ಆಚೆ ಬಂದ ತಕ್ಷಣ ನಾನು ಇಟ್ಕೊಂಡಿದ್ದೆ. ನೋಡಿದ್ರೇನು ಸಸ್ಪಿಷಿಯಸ್ ಆಗಿ ಇಬ್ರು ಬಂದಿರೋದು. ಇಬ್ರ ಹತ್ರ ಚಾಕು ಇತ್ತು. ಚಾಕು ಬಿಟ್ಟು ಇದು ಅಟ್ಯಾಕ್ ಮಾಡಕ್ ಬಂದಿದ್ದೆ. ಅವಾಗ ಬಿಟ್ಬಿಟ್ಟಿದೆ. ಹಂಗೆ ಗಾಡಿ ಮೇಲೆ ಓಡೋದು 10,000 ಐಟಮ್ಗಳು ಕಳ್ತನ ಮಾಡಿದೆ. ಇದು ಹೋಗಿರೋದು ಸ್ವಲ್ಪ ಕಾಸ್ಟ್ಲಿ ಕಾಫಿ ಪೌಡರ್ ಎಲ್ಲ ಇದೆ, ಮತ್ತೆ ಸ್ವಲ್ಪ ಕಾಸ್ಮೆಟಿಕ್ಸ್ ಕ್ರೀಮ್ಗಳೆಲ್ಲ. ಅದು ಪೊಲೀಸ್ನವರು FIR ಹಾಕಿದೆ. ಅವರು ಇಮಿಡಿಯೇಟ್ ಆಕ್ಷನ್ ಆಗಿದೆ ಅಂತ ಅರೆಸ್ಟ್ ಆಗಿದೆ ಅನ್ಸುತ್ತೆ. ಅವರು ಕಳ್ತನಕ್ಕೋಸ್ಕರ ಬರ್ತಾ ಇರೋದು. ಇಲ್ಲೆಲ್ಲ ಈ ಕಡೆ ಎಲ್ಲ ಸೂಪರ್ ಮಾರ್ಕೆಟ್ಗಳು ಬಿಫೋರ್ ನೋಡಿದೆ. ಅದು ಬೇರೆ ಅಂಗಡಿಯಲ್ಲೂ ಅವರು ಇದೇ ತರ ಮಾಡಿದೆ. ಈ ಕೃತ್ಯದ ಬಳಿಕ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ದೂರು ದಾಖಲು ಮಾಡುವಷ್ಟರಲ್ಲಿ ಇಮ್ರಾನ್ ನಾಪತ್ತೆಯಾಗಿದ್ದ. ಘಟನೆ ನಡೆದು 2 ದಿನಗಳ ಬಳಿಕ ಮಾಲ್ CCTV ವಿಡಿಯೋ ವೈರಲ್ ಆಗಿದ್ದು ಅಶೋಕನಗರ ಪೊಲೀಸರು ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್ ನನ್ನ ಬಂಧಿಸಿದ್ದಾರೆ. ಆರೋಪಿ ಗೋಲಿ ಇಮ್ರಾನ್ ಅಶೋಕನಗರ ಠಾಣೆಯ ಬಿ ಪಟ್ಟಿ ರೌಡಿ ಶೀಟರ್ ಆಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.